ಸಿಲಿಕಾನ್ ಸಿಟಿಯಲ್ಲಿ ಸ್ವಂತ ಮನೆಯನ್ನ ಹೊಂದಬೇಕು, ಸೈಟ್ ಕೊಳ್ಳಬೇಕು ಅಂತ ಕನಸು ಕಾಣ್ತಾ ಇರೋರಿಗೆ ಒಂದು ಸುವರ್ಣ ಅವಕಾಶ ಇದೆ. ನ್ಯೂಸ್9 TV9 ಸಹಭಾಗಿತ್ವದಲ್ಲಿ ಸ್ವೀಟ್ ಹೋಮ್ ಎಕ್ಸ್ಪೋ ನಡೀತಾ ಇದೆ. ನಿನ್ನೆ ಎಕ್ಸ್ಪೋಗೆ ಜನಸಾಗರವೇ ಹರಿದು ಬಂದಿತ್ತು. ಎಕ್ಸ್ಪೋದಲ್ಲಿ ಸಾಕಷ್ಟು ಲಾಭವನ್ನ ಜನ ಪಡೆದಿದ್ದಾರೆ. ಇಂದು ಕೂಡ ಜನ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಈ ಬಾರಿಯ ಎಕ್ಸ್ಪೋ ಹಲವಾರು ವಿಶೇಷತೆಗಳಿಂದ ಕೂಡಿದೆ. 2.5 ಲಕ್ಷದಿಂದ ಆರಂಭ ಆಗಿ 4 ಕೋಟಿವರೆಗೂ ಕೂಡ ಬೆಲೆ ಬಾಳುವಂತಹ ಸೈಟ್ಗಳು ಲಭ್ಯ ಇದೆ. ಅಲ್ಲದೆ ಮನೆ, ವಿಲಾ, ಫ್ಲಾಟ್ಗಳು ಕೂಡ ಲಭ್ಯ ಇದೆ. ಈ ಬಾರಿ SBI ಗ್ರಾಹಕರಿಗೆ ಆಕರ್ಷಕ ಸಾಲ ಸೌಲಭ್ಯವನ್ನು ಕೂಡ ಒದಗಿಸ್ತಾ ಇದೆ. ಗೃಹ ಸಾಲವನ್ನು ಪಡೆದುಕೊಳ್ಳೋರಿಗೆ ಪ್ರೊಸೆಸಿಂಗ್ ಫೀ ಕೂಡ ಇರೋದಿಲ್ಲ. ಈ ಎಕ್ಸ್ಪೋದಲ್ಲಿ ಪ್ರತಿಷ್ಠಿತ ಬಿಲ್ಡರ್ಗಳಾದ ಪ್ರೆಸ್ಟೀಜ್, ಶ್ರೀರಾಮ್ ಪ್ರಾಪರ್ಟೀಸ್, ಪುರವಂಕರ, DS ಮ್ಯಾಕ್ಸ್, ಶಿವ ಡೆವಲಪರ್ಸ್, ಆಸ್ಥಾ ಪ್ರಾಪರ್ಟೀಸ್, ಟ್ರಿಂಕೋ ಪ್ರಾಪರ್ಟೀಸ್, ಅನುಗ್ರಹ ಬಿಲ್ಡರ್ಸ್, ಧೃತಿ ಸ್ಫೂರ್ತಿ ಇನ್ಫ್ರಾಸ್ಟ್ರಕ್ಚರ್, ಎಕೋಲೈಫ್ ಪ್ರಾಪರ್ಟೀಸ್, PC ರಿಯಾಲ್ಟಿ ಮತ್ತು ಅಪರ್ಣ ಕನ್ಸ್ಟ್ರಕ್ಷನ್ ಕಂಪನಿಗಳು ಭಾಗವಹಿಸಿವೆ. ಶಾಂತಿನಗರದ BBMP ಗ್ರೌಂಡ್ನಲ್ಲಿ ನಡೀತಾ ಇರುವಂತಹ ಸ್ವೀಟ್ ಹೋಮ್ ಎಕ್ಸ್ಪೋಗೆ ಇವತ್ತು ಕೊನೆ ದಿನ. ಎಲ್ಲರಿಗೂ ಕೂಡ ಉಚಿತ ಎಂಟ್ರಿ ಕೂಡ ಇರುತ್ತೆ. ಇನ್ನು ಸ್ವೀಟ್ ಹೋಮ್ ಎಕ್ಸ್ಪೋದ ಲಾಭವನ್ನ ನೀವು ಕೂಡ ಪಡೆದು ಸ್ವಂತ ಮನೆ ಹೊಂದುವಂತ ಕನಸನ್ನ ನನಸು ಮಾಡ್ಕೋಬಹುದಾಗಿದೆ. ಇವತ್ತು ಸಂಜೆ 8 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಇದು ಕಡೆ ಅವಕಾಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ಎಕ್ಸ್ಪೋದ ಸ್ಥಳದಿಂದಾನೇ ಲೈವ್ ಇದ್ದಾರೆ. ಪ್ರಮೋದ್, ಇವತ್ತು ಲಾಸ್ಟ್ ಡೇ, ಕಡೆ ಅವಕಾಶ, ಸೊ ರೆಸ್ಪಾನ್ಸ್ ಹೇಗಿದೆ? ಅಮರ್, ನಿಜವಾಗ್ಲೂ ಈ ಒಂದು ಕೊನೆ ದಿನವನ್ನು ರಿಯಲ್ ಎಸ್ಟೇಟ್ ಎಕ್ಸ್ಪೋ, ನ್ಯೂಸ್9 ರಿಯಲ್ ಎಸ್ಟೇಟ್ ಎಕ್ಸ್ಪೋ 2017 ಇವತ್ತು 3ನೇ ದಿನ, ಕೊನೆ ದಿನ ಕೂಡ ಹೌದು. ಈ ಒಂದು ಕೊನೆ ದಿನವನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅನೇಕ ಸಾರ್ವಜನಿಕರು ನಿಧಾನವಾಗಿ ಈ ಒಂದು ಎಕ್ಸ್ಪೋಗೆ ಬರ್ತಾ ಇದ್ದಾರೆ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಅಮರ್, ಈಗಾಗಲೇ ಸಾರ್ವಜನಿಕರು ಬರ್ತಾ ಇದ್ದಾರೆ. ಸಾಕಷ್ಟು ಹೊತ್ತಿನಿಂದ ಈ ಬೆಳಗಿನಿಂದ, ಅಂದರೆ ಇವತ್ತು ಸಂಡೇ ಆಗಿರುವಂಥ ಹಿನ್ನೆಲೆಯಲ್ಲಿ ಬೆಳಗಿನ ಹೊತ್ತಲ್ಲಿ ಇನ್ಫ್ಯಾಕ್ಟ್ ಸಾರ್ವಜನಿಕರು ಇಂತಹ ಒಂದು ಎಕ್ಸ್ಪೋಗೆ ಬರೋದು ಸ್ವಲ್ಪ ನಿಧಾನವಾಗುತ್ತೆ. ಆದರೆ ಇವತ್ತಿನ ಟ್ರೆಂಡನ್ನು ನೋಡ್ತಾ ಇದ್ದಾರೆ. ಕೊನೆ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಅನೇಕ ಸಾರ್ವಜನಿಕರು ಈಗಾಗಲೇ ಎಕ್ಸ್ಪೋಗೆ ಬರ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದು ಕುತೂಹಲ ಇದೆ. ನಿನ್ನೆನೂ ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 3,000 to 4,000 ಮಂದಿ ಈ ಒಂದು ಎಕ್ಸ್ಪೋಗೆ ಬಂದು ಭೇಟಿಯನ್ನು ನೀಡಿದರು. ಇವತ್ತು ಕೂಡ ನಿಧಾನವಾಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನೋಡ್ಬೋದು, ಒಂದೇ ಸೂರಿನಡಿಗೆ ನಿಮಗೆ ಎಲ್ಲ ರೀತಿಯಾದಂಥ ಆಪ್ಷನ್ಸ್ಗಳು, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು, ಆಪ್ಷನ್ಸ್ಗಳು, ಆಯ್ಕೆಗಳು, ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳು ಅವೈಲೇಬಲ್ ಇರುವಂಥ ಹಿನ್ನೆಲೆಯಲ್ಲಿ ಇವರಿಗೆ ಎಲ್ರಿಗೂ ಕೂಡ ಒಂದು ವಿಶೇಷವಾದಂಥ ಅವಕಾಶ ಆಗುತ್ತೆ. ನೋಡ್ಬೋದು, ಸಾರ್ವಜನಿಕರು ಈ ಒಂದು ಕೌಂಟರ್ಸ್ಗಳಿಗೆ ಬೇರೆ ಬೇರೆ ಡೆವಲಪರ್ಸ್ಗಳಿಂದರೆ ಅಂತ ಡೆವಲಪರ್ಸ್ಗಳ ಜೊತೆ ಮಾತಾಡ್ತಾ ಇರುವಂಥದ್ದು, ಜೊತೆಗೆ ತಮಗೆ ಯಾವ ರೀತಿಯಾದಂಥ ಫ್ಲ್ಯಾಟ್ಸ್ಗಳು ಬೇಕು ಅಥವಾ ಯಾವ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳನ್ನು, ಯಾವ ರೀತಿಯಾದಂಥ ಆಪ್ಷನ್ಸ್ಗಳಿದೆ, ಇದೆಲ್ಲವನ್ನೂ ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು, ಜೊತೆಗೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು ಒಂದು ಸಾಮಾನ್ಯವಂಥ ದೃಶ್ಯ ಆಗಿದೆ. ಇದು ಕೇವಲ ನಮಗೆ ಒಂದು ಕೌಂಟ್ರಲ್ಲಿ ಕಾಣುವಂಥ ದೃಶ್ಯ ಅಲ್ಲ. ಹಾಗೆ ಸ್ವಲ್ಪ ಮುಂದೆ ಹೋಗೋಣ, ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಬಿಲ್ಡರ್ಸ್ಗಳಿದ್ದಾರೆ, ಅವರ ಕೌಂಟರ್ಸ್ಗಳು ಕೂಡ ಇದೆ. ಆ ಎಲ್ಲ ಕೌಂಟರ್ಸ್ಗಳಲ್ಲೂ ಕೂಡ ನಾವೀಗ ಸಾರ್ವಜನಿಕರು ಇರೋದನ್ನು, ಅವರು ಬಂದು ಪ್ರಾಜೆಕ್ಟ್ಸ್ಗಳನ್ನು ಪರಿಶೀಲನೆ ಮಾಡ್ತಾ ಇರೋದನ್ನು ನಾವು ಸಾಮಾನ್ಯವಾಗಿ ನೋಡ್ಬೋದು. ಮುಂದೆಗಡೆ ನೋಡ್ತಾ ಇರೋ ಅಲ್ಲಿ ಈಗ ಶಿವ ಬಿಲ್ಡರ್ಸ್ ಇದ್ದರೆ, ಮುಂಭಾಗದಲ್ಲಿ ಪ್ರೆಸ್ಟೀಜ್ ಇದೆ, ಹಾಗೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಬೇರೆ ಬಿಲ್ಡರ್ಸ್ ಕೂಡ ಇದ್ದಾರೆ. ಹೀಗೆ ಎಲ್ಲ ಬಿಲ್ಡರ್ಸ್ಗಳು ಒಟ್ಟಾಗಿ ಒಂದೇ ಸೂರಿನಡಿಗೆ ಬರುವಂಥ ಹಿನ್ನೆಲೆಯಲ್ಲಿ ನಿಮಗೆ ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಸಂಪೂರ್ಣವಾದಂಥ ಬೆಳವಣಿಗೆಗಳು, ಅಂದರೆ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಬೆಳವಣಿಗೆಗಳು ನಿಮಗೆ ಕಾಣಸಿಗುತ್ತೆ. ಜೊತೆಗೆ ಯಾವ್ಯಾವ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳು ಎಲ್ಲೆಲ್ಲಿ ಬರ್ತಾ ಇದೆ ಅನ್ನೋದು ಕೂಡ ಸಂಪೂರ್ಣವಾದಂಥ ಮಾಹಿತಿ ಈ ಒಂದು ಮೇಳದಲ್ಲಿ, ಎಕ್ಸ್ಪೋದಲ್ಲಿ ಸಿಗುತ್ತೆ. ಹೀಗಾಗಿ ಇದನ್ನು ತಿಳ್ಕೊಳ್ಳೋದಕ್ಕೆ, ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ. ನಾವು ಅವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಅನೇಕರು ಬ್ಯುಸಿಯಾಗಿದ್ದಾರೆ, ಯಾವ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ, ಹೇಗಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬ್ಯುಸಿಯಾಗಿದ್ದಾರೆ. ನಾವು ಕೂಡ ಕೆಲವರನ್ನು ಮಾತಾಡ್ಸೋಣ. ಸಾರ್ವಜನಿಕರು ಕೂಡ ಇದ್ದಾರೆ, ಅವರು ಯಾವ ರೀತಿಯಂಥ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನೋಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಮಾತಾಡೋಣ. ಕೆಲವರು ಇದ್ದಾರೆ ನಮ್ಮ ಜೊತೆ ಸಾರ್ವಜನಿಕರು, ಅವ್ರ ಜೊತೆ ಕೂಡ ಮಾತಾಡೋಣ. ಸರ್, ಈಗ ಒಂದೇ ಎಕ್ಸ್ಪೋ ಅಡಿಯಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಒಂದು ಎಕ್ಸ್ಪೋ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ನಾನು ಈಗ ಮೈಸೂರಿಂದ ಬಂದಿರೋದು. ಅದ್ರ ನೋಡೋಣ ಯಾವ ಥರ ಇನ್ವೆಸ್ಟ್ಮೆಂಟ್ ಇದೆ, ಯಾವ ಥರ ಇದೆ, ಸೈಟ್ ಪರ್ಚೇಸ್ ಮಾಡೋಣ ಇಲ್ಲ ಫ್ಲ್ಯಾಟ್ ಪರ್ಚೇಸ್ ಮಾಡೋಣ ನೋಡೋಣ ಅಂತ ಮೊನ್ನೆ ನಿಮ್ಮ TV9 ಅಡ್ವರ್ಟೈಸ್ಮೆಂಟ್ ನೋಡಿ ಮೈಸೂರಿಂದ ಬಂದಿದ್ದೀನಿ. ಈ ಒಂದು ವಿಚಾರ ನೋಡಿಕೊಂಡು ಆಮೇಲೆ ನಾನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ರೈಟ್, ನಿಮಗೆ ಒಂದೇ ಸೂರಿನಡಿಗೆ ಎಲ್ಲ ಸಿಗುತ್ತೆ, ಹೇಗೆ ಅನಿಸ್ತಾ ಇದೆ? ಒಳ್ಳೆ ಲಭ್ಯ. ಎಲ್ಲ ಕಡೆನೂ ಹೋಗಿ ಬಿಲ್ಡರ್ಸ್ನ ಡೆವಲಪ್ನ ಕಾಂಟ್ಯಾಕ್ಟ್ ಮಾಡೋ ಬದಲು ಇಲ್ಲೇ ಒಂದೇ ಜಾಗದಲ್ಲಿ ನಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಏನು ಚೂಸ್ ಮಾಡಬೇಕು, ಏನು ಚೂಸ್ ಮಾಡಬಾರ್ದು, ಏನು ಬೆಲೆ ಇದೆ, ಅದಕ್ಕೆ ಕರೆಕ್ಟಾಗಿ ಪ್ರೈಸ್ ಏನಿದೆ, BMTC ಇದು ಕಾರ್ಪೊರೇಷನ್ದು ಏನು ಬೆಲೆ ಇದೆ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ. ಹೊರಗಡೆ ಹೋದರೆ ನಮಗೆ ಮೋಸ ಮಾಡೋ ಚಾನ್ಸಸ್ಸು ಇರುತ್ತೆ. ಒಂದೇ ಕಡೆ ಇರೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಇದು ಸಾರ್ವಜನಿಕರು ಹೇಳ್ತಾ ಇರೋದು. ಅವರು ಮೈಸೂರಿಂದ ಬಂದಿದ್ದಾರೆ, ಮೈಸೂರಿಂದ ಬೆಂಗಳೂರಿಗೆ ಬಂದು ಇಲ್ಲಿ ನಡೆತಾ ಇರುವಂಥ ಒಂದು ಎಕ್ಸ್ಪೋದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದೇ ಸೂರಿನಡಿಗೆ ಸಂಪೂರ್ಣವಾದಂಥ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು, ಈಚ್ ಆ್ಯಂಡ್ ಎವ್ರಿಥಿಂಗ್, ಒಂದು ಚಿಕ್ಕದಂಥ ಬೆಲೆಯಿಂದ ಹಿಡಿದು ಮಾರ್ಕೆಟ್ ವ್ಯಾಲ್ಯೂ, ಗೈಡೆನ್ಸ್ ವ್ಯಾಲ್ಯೂ, ಜೊತೆಗೆ ಹೊಸ ಪ್ರಾಜೆಕ್ಟ್ಸ್ಗಳು, ನಿಮಗೆ ಯಾವ್ಯಾವ ರೀತಿಯಂಥ ಪ್ರಾಜೆಕ್ಟ್ಸ್ಗಳು ಬೇಕು ಎಲ್ಲ ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ. ಇದ್ರ ಜೊತೆಗೆ SBI ಒಂದು ಕೌಂಟರ್ ಕೂಡ ಇದೆ. ಹೀಗಾಗಿ ಬ್ಯಾಂಕರ್ಸ್ಗಳು ಕೂಡ ಬಂದಿರುವಂಥ ಹಿನ್ನೆಲೆಯಲ್ಲಿ ಆರ್ಥಿಕ ಸಲಹೆ ಕೂಡ ಉಚಿತವಾಗಿ ಸಿಗುತ್ತೆ. ಜೊತೆಗೆ ಸಾಲದ ಆಯ್ಕೆಗಳು ಕೂಡ ನಿಮ್ಮ ಮುಂದೆ ಅವರೆಲ್ಲರೂ ಕೂಡ ಪ್ರಸ್ತುತವನ್ನು ಪಡಿಸ್ತಾರೆ. ಹೀಗಾಗಿ ಅಮರ್, ಈ ಒಂದು ಮೇಳ ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಒಂದು ವಿಶೇಷವಾದಂಥ ಅವಕಾಶ ಅಂತ ತಪ್ಪಾಗಲ್ಲ. ಯಾಕಂದರೆ ಒಂದೇ ಸೂರಿನಡಿಗೆ ನಿಮಗೆ ಪ್ರತಿಯೊಂದು ವಿಚಾರಗಳು, ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಇತ್ತೀಚಿನ ಟ್ರೆಂಡ್ಗಳು, ಡೆವಲಪ್ಮೆಂಟ್ಗಳು, ಜೊತೆಗೆ ಹೊಸ ಹೊಸ ಕಾಯ್ದೆಗಳು ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ಈಗ ಬಿಲ್ಡರ್ಸ್ಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಒಂದು ವಿಶೇಷವಾದಂಥ ಅವಕಾಶ, ಜೊತೆಗೆ ವೀಕೆಂಡ್ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ, ಇನ್ಫ್ಯಾಕ್ಟ್ ಸಂಡೇ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ತಮ್ಮ ಆ ಒಂದು ರಜಾವನ್ನು ಈ ಒಂದು ಎಕ್ಸ್ಪೋಗೆ ಬಂದು ನಿಜಕ್ಕೂ ಕೂಡ ಉತ್ತಮವಂತ ರೀತಿಯಲ್ಲಿ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ಅವಕಾಶವಾಗುತ್ತೆ. ಅಮರ್, ಧನ್ಯವಾದ ಪ್ರಮೋದ್.